ಇದು ಸಾಧ್ಯ ಇಲ್ಲ ಮೀನಾಕ್ಷಿ. ಇದನ್ನ ಹೀಗೆ ಮುಂದುವರಿಯಕ್ ಬಿಡಬಾರ್ದು. ಇದನ್ನ ಮುಂದುವರಿಯಕ್ ಬಿಡಬಾರ್ದು. ಯಾರಿಗೆ ಮೋಹನ್? ನಮ್ಮ ಅಡ್ವೊಕೇಟ್ಗೆ. ಅಡ್ವೊಕೇಟ್ಗ? ಯಾಕೆ? ಗೊತ್ತಾಗತ್ತೆ. ಅವತ್ತು ಆಕಾಶಕ್ಕೆ ಗುದ್ದು ಹೋಗಿದ್ದ ಕಾರು ಇದೆ ಅಲ್ವಾ? ಅಂದ್ರೆ ಆ ಆಕ್ಸಿಡೆಂಟ್ ಮಾಡಿದವರು ಇದೇ ಆಫೀಸಲ್ಲೇ ಇದ್ದಾರೆ ಅಂತ ಆಯ್ತು. ಎಕ್ಸ್ಕ್ಯೂಸ್ ಮೀ. ಏನ್ ಮೇಡಮ್? ಈ ಕಾರು ಇದು ನಮ್ಮ ಪ್ರಿಯಾಂಕಾ ಮೇಡಮ್ದು, ಅಂದ್ರೆ ನಮ್ಮ ಬಾಸ್ ಮಗಳದು. ಇದರ ಒಳಗೆ? ಇದಾರೆ ಮೇಡಮ್, ಹೋಗಿ. ಥ್ಯಾಂಕ್ಸ್. ಇಲ್ಲ, ಈ ವಿಚಾರ ಇವಳ ಜೊತೆ ಮಾತಾಡಬಾರ್ದು. ನಾನು ಈಗ ಬಂದಿರೋದೇ ಬೇರೆ ವಿಷಯಕ್ಕೆ. ಮೊದಲು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಹಲೋ, ಯಾವ ಕನಕ? ಹಾಳಾಗೋಗ್ಲಿ, ಒಳಗ್ ಬರಕ್ ಹೇಳು. ಮೇ ಐ ಕಮ್ ಇನ್? Yes, come in. Yes, who are you? ನನ್ನ ಹೆಸರು ಕನಕ ಅಂತ. So, ಇಲ್ಲಿಗೆ ಯಾಕೆ ಬಂದಿದ್ಯಾ? ಓ, ಕೆಲಸ ಕೇಳೋದಿಕ್ಕಾ? ಇಲ್ಲ, ಪ್ರಶ್ನೆ ಕೇಳೋದಕ್ಕೆ. ವಾಟ್? ಸತ್ಯಪ್ಪ ಅನ್ನೋ ವ್ಯಕ್ತಿ ನೀವ್ ತಗೊಂಡ್ ಕೆಟ್ಟ ನಿರ್ಧಾರದಿಂದ ಸತ್ತಿದ್ದಾರೆ. ಆ ವ್ಯಕ್ತಿ ಸಾವಿಗೆ ನೀವೇ ಕಾರಣ. ಏಯ್, ಯಾರೇ ನೀನು? ಹೇಳದ್ನಲ್ಲ, ಕನಕ ಅಂತ. ಕನಕ ಆದ್ರೆ ನಿಮ್ ಮನೇಲಿ ನನ್ನ ಆಫೀಸ್ಗೆ ಬಂದು ನನ್ಗೆ ಕ್ವೆಶ್ಚನ್ ಮಾಡೋ ರೈಟ್ಸ್ ಯಾರು ಕೊಟ್ರು ನಿಂಗೆ? ಅನ್ಯಾಯನ ಪ್ರಶ್ನೆ ಮಾಡೋ ಹಕ್ಕು ಎಲ್ರಿಗೂ ಇದೆ. ಯಾವ್ದು ಅನ್ಯಾಯ? ಹೇಳ್ದೆ ಕೇಳ್ದೆ ಅಷ್ಟು ಜನ ವಯಸ್ಸಾದವ್ರನ್ನ ಕೆಲ್ಸದಿಂದ ತೆಗ್ದಿದ್ದು. ಇದು ನನ್ನ ಆಫೀಸ್. ಅವ್ರಗಳಿಗೆಲ್ಲ ಸಂಬಳ ಅಂತ ಕೊಡ್ತಿರೋದು ಈ ಆಫೀಸ್ ಖಜಾನೆ ದುಡ್ಡು. ಕೆಲ್ಸಕ್ ಬಾರ್ದಿರೋರ್ಗೆಲ್ಲ ಬಿಟ್ಟಿ ದುಡ್ಡು ಎಣ್ಸಿ ಕೊಡಕ್ಕೆ ನಾನೇನ್ ಚಾರಿಟಿ ನಡೆಸಿಲ್ಲ ಇಲ್ಲಿ. ನನಗೆ ನನ್ನ ಆಫೀಸ್ ಉಳ್ಸೋದ್ ಮುಖ್ಯ, ಬೆಳ್ಸೋದ್ ಮುಖ್ಯ. ಅವನ್ ಯಾವನ ಪ್ರಾಣ ಕಳ್ಕೊಂಡ, ಕೆಲ್ಸ ಕಳ್ಕೊಂಡ, ಮನೆ ಕಳ್ಕೊಂಡ ಅಂತ ಸಿಂಪತಿಗೆ ಸಂಬಳ ಬಿಸಾಕಕ್ಕಾಗಲ್ಲ, ಕೆಲ್ಸದಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಯಾರ್ಯಾರು ವೇಸ್ಟ್ ಅಂತ ಅನ್ಸಿದ್ರೋ ಅವ್ರನ್ನೆಲ್ಲ ಸ್ಯಾಕ್ ಮಾಡ್ಬೇಕು ಅನ್ಸ್ತು, ಮಾಡಿದೀನಿ. ಇನ್ ಮುಂದೆನೂ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಸಿ ಎನಿ ಗ್ರೇ ಹೇರ್ ಇನ್ ಮೈ ಆಫೀಸ್. ಅದ್ಯಾವನು ತಲೆ ಕೆಟ್ಟೋನು ಕೆಲ್ಸ ಹೋಯ್ತು ಅಂತ ಪ್ರಾಣ ಕಳ್ಕೊಂಡ್ರೆ ಅದಕ್ಕೆ ನಾನ್ ರೆಸ್ಪಾನ್ಸಿಬಲ್ ಆಗಕ್ಕಾಗಲ್ಲ. ಅಂದ್ರೆ ಸತ್ಯಪ್ಪ ಅವ್ರ ಸಾವಿನ ಬಗ್ಗೆ ನಿಮ್ಮ ಕನಿಕರ ಅನ್ನೋದೇ ಇಲ್ವಾ? ಕನಿಕರ ಪಡೋಕೆ ಅವನೇ ನಮ್ಮಪ್ಪನ, ನಮ್ಮ ಮಾವನ. ದಿನ 1000 ಜನ ಸಾಯ್ತಾರೆ. ಅದಕ್ಕೆಲ್ಲ ಅಳ್ಕೊಂಡ್ ಕೂತ್ಕೊಂಡ್ರೆ ಅಳೋದ್ರಲ್ಲೇ ನಮ್ ಲೈಫ್ ಮುಗ್ದೋಗತ್ತೆ. ನೋಡಿ, ನಾನ್ ಇಲ್ಲಿಗೆ ಬಂದಿರೋದು ಅದನ್ನ ಮಾತಾಡೋದಕ್ಕಲ್ಲ, ಸತ್ತಿರೋ ಸತ್ಯಪ್ಪ ಅವ್ರ ಕುಟುಂಬಕ್ಕೆ ನಿಮ್ ಕಡೆಯಿಂದ ಪರಿಹಾರ ಸಿಗ್ಬೇಕು ಅಂತ ಕೇಳೋದಕ್ಕೆ. ವಾಟ್? ಪರಿಹಾರ, ಕಾಂಪನ್ಸೇಷನ್ ಅನ್ನೋ ಪದಾನೇ ನನ್ನ ಡಿಕ್ಷನರಿಯಲ್ಲಿ ಇಲ್ಲ. ಪ್ಲೀಸ್ ಲೀವ್. ಇದು ತುಂಬಾ ತಪ್ಪು. ಇಷ್ಟು ಇನ್ಹ್ಯೂಮನ್ ಆಗಿ ನಡ್ಕೋಬೇಡಿ. ಹೇ, ಅದನ್ನೆಲ್ಲ ಮಾತಾಡಕ್ ನೀನ್ ಯಾರು? ಜಸ್ಟ್ ಗೆಟ್ ಔಟ್ ಆಫ್ ಮೈ ಆಫೀಸ್. ಇದೇ ನಿಮ್ ಕೊನೆ ನಿರ್ಧಾರನಾ? ಎಸ್, ಇದೇ ನನ್ನ ಫೈನಲ್ ಡಿಸಿಷನ್. ಓಕೆ, ಹಾಗಾದ್ರೆ ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಹುಡುಗಿಯಾಗಿ ಏನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ಬೋದಾ? ಏನ್ ಬೇಕಾದ್ರೂ ಮಾಡ್ಕೋ, ಐ ಡೋಂಟ್ ಕೇರ್. ಮೈ ಫುಟ್. ಏಯ್, ಏನ್ ಮುಖ ನೋಡ್ತಾ ಇದ್ಯಾ? ನೀನ್ ಕೇಳಿದ ಪ್ರಶ್ನೆಗೆಲ್ಲ ಬೋಲ್ಡ್ ಅಂಡ್ ಡೇರಿಗಾಗಿ ಉತ್ತರ ಕೊಟ್ನಲ್ಲ. ಸೊ ಪ್ಲೀಸ್
ಆ ಪ್ರಿಯಾಂಕಾ ತಗೊಂಡು ಒಂದೇ ಒಂದು ತಪ್ಪು ನಿರ್ಧಾರದಿಂದ ಮೋಹನ್ ರಾಮ್ ತುಂಬಾನೇ ಅಪ್ಸೆಟ್ ಆಗಿದೆ. ಇಷ್ಟೆಲ್ಲ ಆಸ್ತಿಗೆ ವಾರಸ್ದಾರಳು ತನ್ನ ಲೆಕ್ಕಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ಕೊರಗ್ತಾ ಇದ್ದಾನೆ. ಇವಳನ್ನ ನಂಬ್ಕೊಂಡ್ರೆ ಹೇಗಪ್ಪ ಅಂತ ತಲೆ ಚಚ್ಕೋತಾ ಇದ್ದಾನೆ. ಆಕಾಶ್, ಇದೇ ಒಳ್ಳೆ ಚಾನ್ಸ್, ಉಪಯೋಗಿಸ್ಕೊಳ್ಳೋ. ಅಪ್ಪ ಬಡವ ಆದ್ರೆ ಅದು ನಮ್ಮ ಹಣೆ ಬರ ಅಂತೆ. ಅದೇ ಹೆಣ್ಣು ಕೊಟ್ಟು ಮಾವ ಬಡವ ಆದ್ರೆ ಅದು ನಮ್ ದಡ್ಡತನ ಅಂತೆ. ನೋಡಯ್ಯ, ನಂತರ ನೀನು ದಡ್ಡನಾಗಬೇಡ. ನೋಡಾಕಾಶ್, ನಾನು ನಿನಗೆ ಹೇಳೋದಿಷ್ಟೇ, ಒಂದೊಂದೇ ಮೆಟ್ಲಾಗಿ ಮೇಲೇರಿ ಆ ಮೋಹನ್ ರಾಮ್ಗೆ ನೀನು ಹಳ್ಳಿನಾಗಬೇಕು. ಆಕಾಶ್, ಕಬ್ಬಣ ಕಾದಾಗಲೇ ಅದನ್ನ ಬಡಿಬೇಕು. ನೋಡು, ಪರಿಸ್ಥಿತಿನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೋಬೇಕು. ಅಂದ್ರೆ ಯಾವ ಕೆಲಸನ ಯಾವ ಟೈಮಲ್ಲಿ ಮಾಡಿದ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅಂದ್ರೆ ಚಾಕುವಿನ ಹಿಡಿ ಹಿಡ್ಕೊಂಡ್ರೆ ಉಪಯೋಗಕ್ಕೆ ಬರುತ್ತೆ, ಅದೇ ತುದಿ ಹಿಡ್ಕೊಂಡ್ರೆ ಕೈ ಕತ್ತರಿಸುತ್ತೆ. ಯಾವುದೇ ವಸ್ತು ಕೈಗೆ ಸಿಗೋದು ದೊಡ್ಡದಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಆಕಾಶ್, ಕೊಟ್ಟ ಅವಕಾಶನ ಪ್ರಿಯಾಂಕಾ ತಪ್ಪಾಗಿ ಬಳಸ್ಕೊಂಡು ಈಗ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾಳೆ. ಮೋಹನ್ ರಾಮ್ಗೆ ಪ್ರಿಯಾಂಕಾ ಮೇಲಿದ್ದ ಭರವಸೆ ಬಲೂನ್ ಒಡೆದೋಯ್ತು. ಆಕಾಶ್, ಆಫೀಸಿಗೆ ನೀನು ಎಂಟ್ರಿ ಕೊಡೋದಕ್ಕೆ ಇದೇ ಸರಿಯಾದ ಟೈಮ್. ಮೊದಲು ಆಫೀಸನ್ನ ನಮ್ಮ ಕಂಟ್ರೋಲ್ಗೆ ತಗೋದು, ಆಮೇಲೆ ಪ್ರಿಯಾಂಕಾನು ನಿನ್ನ ವಶ ಮಾಡ್ಕೊಂಡ್ಬಿಟ್ರೆ ಆಸ್ತಿ, ಐಶ್ವರ್ಯ, ಬಿಸ್ನೆಸ್ ಎಲ್ಲ ನಮ್ಮ ವಶ ಆಗುತ್ತೆ. ನಿನಗೆ ಆ ಪ್ರಿಯಾಂಕಾಗಿಂತ ಟ್ಯಾಲೆಂಟ್ ಇದೆ, ಆಫೀಸನ್ನು ನಡೆಸೋ ಕೆಪಬಿಲಿಟಿ ಇದೆ, ಅದನ್ನೇ ಬಳಸ್ಕೋ. ಆ ಪ್ರಿಯಾನ ನಿನ್ ಬಲೆಯಲ್ಲಿ ಬೀಳಿಸ್ಕೋ. ಆಮೇಲೆ ನೋಡು ನಮ್ಮ ಲಕ್ಕನಿ. ಅಪ್ಪ, ಅವಳು ದುಡ್ಡಿನ ದುರಹಂಕಾರ ನಿಲ್ಲಿಸ್ಬೇಕು ಅನ್ನೋ ಛಲ ಅಂತೂ ನನ್ನಲ್ಲಿ ಸಿಕ್ಕಾಪಟ್ಟೆ. ಮತ್ತೆ ಅದೇ ಛಲ ಇಟ್ಕೊಂಡು ಮುಂದುವರಿ. ಅದು ಹೇಗಾಗುತ್ತಪ್ಪ? ಆಗತ್ತೆ ಮೈ ಡಿಯರ್ ಬಾಯ್, ಖಂಡಿತವಾಗ್ಲೂ ಆಗತ್ತೆ. ನೀನು ನಿನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಐಡಿಯಾನೆಲ್ಲ ಉಪಯೋಗಿಸು. ಒಂದು ಅದ್ಭುತವಾಗಿರೋ ಬಿಸ್ನೆಸ್ ಪ್ರಪೋಸಲ್ನ ತಯಾರು ಮಾಡು. ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಮಾಡು. ಆ ರಿಪೋರ್ಟ್ನ ನೋಡ್ತಿದ್ದ ಹಾಗೆ ಮೋಹನ್ ರಾಮ್ ಹಾಗೆ ಸ್ಟನ್ ಆಗ್ಬಿಡ್ಬೇಕು. ಅವನ ಜೀವಮಾನದಲ್ಲೇ ಇಂಥ ಬಿಸ್ನೆಸ್ ಪ್ರಪೋಸಲ್ ನೋಡಿರ್ಬಾರ್ದು. ಬೇರೆ ಸೆಕೆಂಡ್ ಒಪಿನಿಯನ್ಗೆ ಚಾನ್ಸೇ ಇಲ್ಲದೆ ನನ್ನ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಇವನೇ ಸೂಕ್ತ ವ್ಯಕ್ತಿ ಅಂತ ಅವ್ರಿಗೆ ಅನ್ನಿಸ್ಬಿಡ್ಬೇಕು. ಅಲ್ಲಪ್ಪ, ಈಗ ನಾವು ಪ್ರಪೋಸಲ್ ರೆಡಿ ಮಾಡ್ಕೊಂಡು ಹೋದ್ರೆ ಅವರು ಅದಕ್ಕೆ ಏನ್ ಬೇಕೋ ಅದನ್ನ ತಾನೇ ಮಾಡ್ತಾರೆ. ಅಂದ್ರೆ ಅವರು ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಬೋದು. ಅಥವಾ ಆಕಾಶ್, ಈಗ ನಾವಲ್ಲಿ ಹೋಗ್ತಿರೋದು ನಮ್ಮ ಬಿಸ್ನೆಸ್ ಪ್ರಪೋಸಲ್ಗೆ ಲೋನ್ ಕೊಡಿಸಿ ಅಂತ ಕೇಳೋದಕ್ಕೆ ಮಾತ್ರ. ಆದ್ರೆ ಆ ಮೋಹನ್ ರಾಮ್ ನೀನ್ ಪ್ರಿಪೇರ್ ಮಾಡಿರೋ ಪ್ರಪೋಸಲ್ನ ನೋಡಿ ಇವನಿಗೆ ಲೋನ್ ಕೊಡ್ಸಿದ್ರೆ ನಮಗೆ ಲಾಸು, ಇವನ್ನ ನಮ್ಮ ಕಂಪನಿಲಿ ಇಟ್ಕೊಳ್ಳೋದೇ ಸರಿ ಅಂತ ಅನಿಸಿ ನೀನ್ ಯಾಕೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತೀಯಾ, ನಮ್ಮ ಕಂಪನಿನೇ ನೋಡ್ಕೋಬೋದಲ್ಲ, ನನಗೂ ಬೇರೆ ಹ್ಯಾಂಡ್ಸ್ ಇಲ್ಲ ಅಂತ ಅವನಾಗವನೇ ನಿನ್ನ ಹತ್ರ ಕೇಳಬೇಕು. ಕೇಳ್ತಾನೆ. ನಾನು ಆ ಮೋಹನ್ ರಾಮ್ನ ಅರ್ಥ ಮಾಡ್ಕೊಂಡ್ರದ್ದು ನಿಜಾನೇ ಆಗಿದ್ರೆ ಅವನ ಬಾಯಿಂದ ಈ ಮಾತು ಬಿಟ್ರೆ ಬೇರೆ ಕೊಡ್ತಾನೆ. ಆ ಮೋಹನ್ ರಾಮ್ ನಿನ್ ಕೆಲಸ ನೋಡಿ ಇಂಪ್ರೆಸ್ ಆಗ್ಬಿಡ್ಬೇಕು. ಹಾಗಿರ್ಬೇಕು ನಿನ್ ಪ್ರಾಜೆಕ್ಟ್ ರಿಪೋರ್ಟ್. ಲೇಟ್ ಮಾಡಬೇಡ, ಈಗಿಂದಲೇ ಕೆಲಸ ಶುರು ಮಾಡು. ಏನಮ್ಮ ಕನಕ? ಸರ್, ಒಬ್ಬ ವ್ಯಕ್ತಿ ಪ್ರಾಣ ಹೋಗಿದ್ರು ಅದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾಳೆ ಆ ಹುಡುಗಿ. ಇಷ್ಟಾದ್ರೂ ಅವಳಿಗೆ ತಾನು ಮಾಡಿದ ತಪ್ಪು, ತಾನು ತಗೊಂಡ್ ನಿರ್ಧಾರ ತಪ್ಪು ಅನ್ನೋ ಅರಿವೇ ಇಲ್ಲ ಅಂದ್ಮೇಲೆ ಅವಳ ಜೊತೆ ಮಾತಾಡಿ ಏನೂ ಉಪಯೋಗ ಇಲ್ಲ ಅನ್ಸ್ತು ಸರ್. ಅದಕ್ಕೆ ಅವ್ರ ಪರವಾಗಿ ನಾನೇ ಕಂಪ್ಲೇಂಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಎಲ್ಲದಕ್ಕೂ ಕಂಪ್ಲೇಂಟ್ ಕೊಡೋದೊಂದೇ ಪರಿಹಾರ ಅಲ್ಲ ಕನಕ. ಸರ್, ನಾನ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಅವತ್ತು ನಿಮ್ಗೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಹಿಟ್ ಅಂಡ್ ರನ್ ಆಗಿದೆ ಅಂತ ಒಂದು ಕಾರಿನ ನಂಬರ್ ಕೊಟ್ಟು ಅದಕ್ಕೆ ಆಕ್ಷನ್ ತಗೊಳೋದಕ್ಕೆ ಹೇಳಿದ್ದೆ. ಆದ್ರೆ ನೀವ ಕಾರಿನ ಓನರ್ಗೆ ಬರೀ ಬುದ್ಧಿ ಹೇಳಿ ಸುಮ್ನಾಗ್ ಬಿಟ್ಟಿದ್ರಿ. ಅವ್ರು ಯಾರು ಅಂತ ಕೇಳಿದ್ರು ನೀವು ನನಗೆ ಹೇಳಿಲ್ಲ. ಆದ್ರೆ ಪ್ರಿಯಾಂಕಾ ಆಫೀಸ್ ಮುಂದೆ ನಾನು ಆ ಕಾರ್ ನೋಡ್ದೆ.
ಆ ಕಾರ್ ಯಾರ್ದು ಅಂತಾನೂ ವಿಚಾರಿಸ್ದೆ. ಆಮೇಲೆ ಗೊತ್ತಾಯ್ತು ಆ ಕಾರ್ ಪ್ರಿಯಾಂಕಾದೆ ಅಂತ. ಮನುಷ್ಯ ಪ್ರಾಣ ಜೊತೆ ಆಟ ಆಡೋ ಚಾಳಿ ಪ್ರಿಯಾಂಕಾಗೆ ಇದೇ ಮೊದಲನೇ ಸಲ ಬಂದಿರೋದಲ್ಲ ಅನ್ನೋದು ಆಗ್ಲೇ ಗೊತ್ತಾಯ್ತು. ನೀವ್ ಅವತ್ತೇ ಅವಳಗ್ ಪನಿಷ್ ಮಾಡಿದಿದ್ರೆ ಇವತ್ತು ಅವಳಿಂದಾಗೆ ಇನ್ನೊಬ್ರು ಪ್ರಾಣ ಹೋಗ್ತಾ ಇರ್ಲಿಲ್ಲ ಸರ್. ಕನಕ, ಪನಿಷ್ ಮಾಡೋದಂದೇ ಪೊಲೀಸ್ನವ್ರ ಕೆಲಸ ಅಲ್ಲ. ಅಕಸ್ಮಾತ್ ಯಾರಿಂದ ಆದ್ರೂ ಒಂದು ತಪ್ಪಾದ್ರೆ ಮತ್ತೆ ಅವರಿಂದ ಅಂತ ತಪ್ಪು ಆಗದೆ ಇರೋ ಹಾಗೆ ಬುದ್ಧಿ ಹೇಳೋದು, ಅರ್ಥ ಮಾಡಿಸೋದು ಕೂಡ ಪೊಲೀಸ್ನವ್ರ ಕೆಲಸ ಅಮ್ಮ. ಸರ್, ಪೊಲೀಸ್ನವ್ರು ಹೇಳೋ ಬುದ್ಧಿ ಮಾತ್ಗೆಲ್ಲ ಜನ ಬದಲಾಗೋ ಹಾಗಿದ್ರೆ ಮನೇಲಿ ಅಪ್ಪ ಅಮ್ಮ, ಸ್ಕೂಲಲ್ಲಿ ಮೇಷ್ಟ್ರು ಹೇಳ್ಕೊಡೋ ಪಾಠಕ್ಕೆ ಎಲ್ರೂ ಬದಲಾಗ್ಬಿಡ್ತಿದ್ರು. ಜಾಣನ್ಗೆ ಮಾತಿನ ಪೆಟ್ಟಾದ್ರೆ ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತಾರೆ. ಅಪರಾಧ ಮಾಡಿದವ್ರು ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅಲ್ವಾ ಸರ್ ಈ ಸ್ಟೇಷನ್ ಕಾನೂನು ಅಂತೆಲ್ಲ ಮಾಡಿರೋದು? ಕನಕ, ಕಾರು ಪ್ರಿಯಾದು ಅನ್ನೋದು ನಿಜ. ಆದ್ರೆ ಕಾರು ಓಡಿಸ್ತಿದ್ದಳು ಅವಳೇ ಅಂತ ಹೇಗೆ ಹೇಳ್ತೀಯಾ? ಆ ಕಾರ್ ಓಡಿಸೋರು ಬೇಕಾದಷ್ಟು ಜನ ಇದ್ದಾರೆ. ಯಾರು ಡ್ರೈವರಿಗೆ ಕೆಲಸ ಮಾಡಿರ್ಬೋದಲ್ಲ. ದೊಡ್ಡವ್ರು ಮಾಡೋ ಆಕ್ಸಿಡೆಂಟ್ಸ್ಗೆಲ್ಲ ಬಲಿಪಶು ಆಗೋದು ಅವರೇ ತಾನೇ? ಇಲ್ಲ, ಯಾರು ಬಲಿಪಶು ಆಗಿಲ್ಲ. ನಾನವತ್ತು ಆಕ್ಸಿಡೆಂಟ್ ಮಾಡಿದವ್ರ ಜೊತೆ ಮಾತಾಡಿ ಎಲ್ಲ ತಿಳುವಳಿಕೆ ಕೊಟ್ಟಿದ್ದೀನಿ. ಆ ವಿಷಯ ಬಿಡು, ಈಗ ಈ ಕೇಸಿನ ವಿಚಾರ ಮಾತಾಡು. ಓಕೆ, ಹಾಗಾದ್ರೆ ಪ್ರಿಯಾಂಕಾ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಅವಳು ಮಾಡಿರೋ ತಪ್ಪಿಗೆ ತಂದು ಸೆಲ್ ಒಳಗ್ ಹಾಕಿ. ಆಮೇಲೆ ಕೋರ್ಟಲ್ಲಿ ಕೇಸ್ ನಡೀಲಿ. ನಡೆಯುತ್ತೆ. ಕೋರ್ಟಲ್ಲಿ ಕೇಸು ನಡೀತಾನೇ ಇರುತ್ತೆ, ಅದು ಮುಗಿಯೋದಿಲ್ಲ. ನೀನ್ ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ಯೋ ಅವ್ರಿಗೆ ನ್ಯಾಯ ಸಿಗೋದಿಲ್ಲ. ಬದಲಾಗಿ ಅವ್ರು ಇನ್ನೂ ಕೇಸಿಗೆ ಫೈಟ್ ಮಾಡಿ ಮಾಡಿ ಸ್ವರ್ಗ ಹೋಗ್ತಾರೆ. ದುಡ್ಡಿರೋರು ಹೋರಾಡ್ತಾರೆ. ಸೋಲನ್ನ ಗೆಲುವು ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿರುತ್ತೆ. ಬಟ್ ಬಡವ್ರಿಗೆ ಕೇಸು ಗಿಟ್ಟಲ್ಲ, ಕಾಸು ಹುಟ್ಟಲ್ಲ. ಕನಕ, ನೀನು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೇ ನಿನ್ ಗುರಿ ಆಗಿದ್ರೆ ಕೇಸ. ಕನಕ, ನಿನ್ ಕನ್ಸನ್ನು ಆ ಮನೆ ಜನಕ್ಕೆ ಏನಾದ್ರೂ ಉಪಕಾರ ಮಾಡಬೇಕು ಅನ್ನೋದಾಗಿದ್ರೆ ಮೊದಲು ಆ ಪ್ರಿಯಾಂಕಾ ಅಪ್ಪನ ಜೊತೆ ಹೋಗಿ ಮಾತಾಡು. ಅಂದ್ರೆ ದುಡ್ಡು ತಗೊಂಡು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡು ಅಂತಿದ್ದೀರಾ? ಅಲ್ಲ, ವಿಷಯ ಚರ್ಚೆ ಮಾಡಿ ಎಲ್ಲ ಹೊರಗಡೆನೆ ಬಗೆಹರಿಸ್ಕೊಂತಿದ್ದೀನಿ. ನಿನ್ ಕೈಲಾದ ಪರಿಹಾರನ ಅವ್ರು ಬದುಕಿರುವಾಗ್ಲೇ ಸಿಗೋಗ್ ಮಾಡುವಂತಿದ್ದೀನಿ. ನೀನೇನೇ ಮಾಡಿದ್ರು ಸತ್ತಿರೋ ಮನುಷ್ಯ ಎದ್ದಂತೂ ಬರಲ್ಲ. ಬದುಕಿರೋರು ಬದುಕು ಸಾಯೋವರೆಗೂ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಹೇಳ್ದಾಗ ಮಾಡು. ಒಂದ್ಸಲ ಅವ್ರ ಜೊತೆ ಮಾತಾಡು. ಆಮೇಲೆ ಬೇಕಾದ್ರೆ ನೀನೇನ್ ಬೇಕಾದ್ರೂ ನಿರ್ಧಾರ ತಗೋ. ಇಮ್ಮಿಡಿಯೇಟ್ ಆಗಿ ಕರ್ಸಿ ನಿಮ್ಮ ಇನ್ಸ್ಪೆಕ್ಟರ್ನ. ಇವತ್ತೊಳಗೊಂದು ಗತಿ ಕಾಣಿಸ್ಲೇಬೇಕು. ಅಲ್ಲ ಡ್ಯಾಡ್, ನನ್ನ ಡಿಸಿಷನ್ ತಪ್ಪು ಅಂತ ಹೇಳಕ್ ಅವಳು ಯಾರು? ನನ್ನ ಆಫೀಸಲ್ಲಿ ಕೂತ್ಕೊಂಡು ನಾನು ಏನ್ ಬೇಕಾರೋ ಡಿಸಿಷನ್ ತಗೋತೀನಿ. ಅದನ್ನ ತಪ್ಪು ಅಂತ ಹೇಳಕ್ ಅವಳಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ? ಇಲ್ಲ ಡ್ಯಾಡ್, ಐ ಕಾಂಟ್ ಟಾಲರೇಟ್ ದಿಸ್. ಈ ಅವಮಾನನ ಸಹಿಸ್ಕೊಂಡು ನಂಗೆ ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ. ಬುದ್ಧಿ ಕಲಿಸ್ತೀನಿ, ಕಲಿಸ್ಲೇಬೇಕು. ಹೌದು, ಬುದ್ಧಿ ಕಲಿಸ್ಬೇಕು. ಎಸ್ ಡ್ಯಾಡ್, ಈಗ್ಲೇ ದೇವರಾಜ್ ಅಂಕಲ್ಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿ. ಬುದ್ಧಿ ಕಲಿಬೇಕಾದ ನೀನು ಇಲ್ಲೇ ಇದೀಯಾ? ಬುದ್ಧಿ ಕಲಿಸ್ಬೇಕಾದವ್ ನಾನು ಇಲ್ಲೇ ಇದ್ದೀನಿ. ನಮ್ಮಿಬ್ಬರ ಮಧ್ಯೆ ಅವನೇ ಪ್ರಿಯಾ? ವಾಟ್ ಡು ಯು ಮೀನ್ ಡ್ಯಾಡ್? ನೀನು ತಗೊಂಡದ್ದು ಒಂದು ಆತರದ ಕೆಟ್ಟ ನಿರ್ಧಾರದಿಂದ ಇವತ್ತು ಒಬ್ಬ ವ್ಯಕ್ತಿ ಪ್ರಾಣನೇ ಕಳ್ಕೊಂಡಿದ್ದಾನೆ. ಮತ್ತೆ ಇದರಿಂದಾಗಿ ನನ್ನ ಮರ್ಯಾದೆ, ನನ್ನ ಕಂಪನಿ ಮರ್ಯಾದೆಗೆ ಧಕ್ಕೆ ಆಗಿದೆ. ಇಷ್ಟು ದಿವಸ ಯಾವತ್ತು ಯಾವುದೇ ಕಾರಣಕ್ಕೂ ನನ್ನ ಕಂಪನಿ ವಿಷಯವಾಗಿ ನನ್ನ ಮನೆ ಬಾಗಿಲಿಗೆ ಬರೆದಿರೋ ಎಂಪ್ಲಾಯೀಸು ನಿನ್ನ ದುಡುಕಿನ ನಿರ್ಧಾರದಿಂದ ನಮಗೆ ಅನ್ಯಾಯ ಆಗಿದೆ, ನ್ಯಾಯ ದೊರಕಿಸ್ಕೊಡಿ ಅಂತ ಮನೆ ಬಾಗಿಲಿಗೆ ಬಂದು ಪ್ರತಿಭಟಿಸೋ ಹಾಗಾಗಿದೆ.
ಈಗ ಹೇಳು, ಇದು ಬುದ್ಧಿವಂತರು ಮಾಡೋ ಕೆಲಸನ? ಅಂದ್ರೆ ನಾನ್ ತಗೊಂಡಿದ್ ನಿರ್ಧಾರ ತಪ್ಪ? ನಾನ್ ಮಾಡಿದ ದೊಡ್ಡ ಕೆಲ್ಸನ? ನೀನು ಮಾಡಿರೋದು ದೊಡ್ಡ ಕೆಲಸ ಅಲ್ಲ, ಮುಟ್ಟಾಳ ಕೆಲಸ, ಯಾವ ಫೂಲು ಮಾಡದಿರೋ ಕೆಲಸ. ಡ್ಯಾಡ್, ಡೋಂಟ್ ಶೂಟ್! ಯಾಕೆ 50 ದಾಟದವ್ರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಿದೆ? ನನ್ಗ ಬಿಳಿ ಕೂದ್ಲೋರ್ ಕಂಡ್ರೆ ಮೈಯೆಲ್ಲ ಉರಿಯತ್ತೆ. ಐ ಹೇಟ್ ದೋಸ್ ಗ್ರೇ ಹೆಡ್ ಪೀಪಲ್. ಅವ್ರ ಕೈಯಲ್ಲಿ ಏನಾಗತ್ತೆ ಡ್ಯಾಡ್? ಅವ್ರ ಕೈಯಲ್ಲಿ ಕೆಲಸ ಮಾಡೋ ಶಕ್ತಿ ಎಲ್ಲಿರುತ್ತೆ? ಸುಮ್ನೆ ಟೈಮ್ ಪಾಸ್ ಮಾಡಕ್ ಬರ್ತಾರಷ್ಟೇ ಅಲ್ಲಿ. ಅವ್ರಿಗೆಲ್ಲ ಬಿಟ್ಟಿ ಸಂಬಳ ನಾನ್ ಯಾಕೆ ಕೊಡ್ಬೇಕು? ನೋಡು ಪ್ರಿಯಾ, ಅದೇ ಜನ ನಿಂತ್ಕೊಂಡು ನಾನು ನನ್ನ ಕಂಪ್ನಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದೀನಿ, ನಿನ್ನಂತ ಕಪ್ಪು ಕೂದೋರಿಂದ ಅಲ್ಲ. ಡ್ಯಾಡ್, ನೀವ್ ಬೆಳೆಸಿರ್ಬೋದು, ಆದ್ರೆ ನಂಗೆ ಅವ್ರಗಳನ್ನ ಇಟ್ಕೊಂಡು ಕಂಪ್ನಿನ ಬೆಳೆಸೋದಷ್ಟೆಲ್ಲ ಉಳ್ಸಕ್ಕೂ ಆಗಲ್ಲ ಅಂತ ಅನ್ಸ್ತು. ಅದಕ್ಕೆ ಅವ್ರನ್ನ ಕಂಪ್ನಿನ ತೆಗ್ದಾಕಿ ಅಂತ ಆರ್ಡರ್ ಮಾಡಿದೆ. ನನ್ಗೆ ವಯಸ್ಸಾದವ್ರ ನೆರಳು ಕಂಡ್ರು ಮೈಯೆಲ್ಲ ಕೆಣ್ಣ ಕೆಣ್ಣ ಆಗುತ್ತೆ. ಹಾಗಾದ್ರೆ ನಾಳೆ ನಮ್ಮಿಬ್ಬರಿಗೂ ವಯಸ್ಸಾಗತ್ತೆ, ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತೀಯಾ? ಡ್ಯಾಡ್, ನಾನ್ ಮಾತಾಡ್ತಿರೋದು ಆಫೀಸ್ ಎಂಪ್ಲಾಯೀಸ್ ಬಗ್ಗೆ. ಆದ್ರೆ ನನಗೆ ಹಾಗೆ ಅನಿಸ್ತಾ ಇಲ್ಲ. ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಶಟ್ ಅಪ್! ಮೋಹನ್, ಪ್ಲೀಸ್ ಪ್ಲೀಸ್ ಕಾಮ್ ಡೌನ್. ಯಾಕೆ ಇಷ್ಟೊಂದು ಆವೇಶ ಪಡ್ತಾ ಇದ್ದೀರಾ? ನಿಮ್ಗೆ ಆಪರೇಷನ್ ಆಗಿದೆ ಅನ್ನೋ ವಿಷಯನ ಮರ್ತ್ಬಿಟ್ರಾ ನೀವು? ಸಮಾಧಾನ ಮಾಡ್ಕೊಳ್ಳಿ ಮೋಹನ್, ಸಮಾಧಾನವಾಗಿ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಪ್ರಿಯಾ, ಪ್ರಿಯಾ, ನೀನಾದ್ರೂ ಸುಮ್ಮನಿರ್ಬಾರ್ದಾ? ನಾನ್ ಯಾಕೆ ಮಾಮ್ ಸುಮ್ಮನಿರ್ಬೇಕು? ಅವನು ಅವನ ವೀಕ್ ಮೈಂಡ್ ಇರೋನು ತಲೆ ಕೆಟ್ಟು ಆತ್ಮಹತ್ಯೆ ಮಾಡ್ಕೊಂಡೆ ನೀವೆಲ್ಲರೂ ಸೇರಿ ಅದನ್ನ ಯಾಕೆ ನನ್ ತಲೆ ಕಟ್ತಿದ್ದೀರಾ? ಅವನ್ ಸಾವಿಗೆ ಅವನೇ ಕಾರಣ ಹೊರತು ನಾನ್ ತಗೊಂಡಿರೋ ನಿರ್ಧಾರ ಅಲ್ಲ. ನಾನ್ ತಗೊಂಡಿರೋ ನಿರ್ಧಾರ ನನ್ಗೀಗ್ಲೂ ಸರಿ ಅಂತಾನೆ ಅನ್ಸ್ತಿರೋದು. ಲುಕ್ ಪ್ರಿಯಾ, ಇಂಥ ನಿರ್ಧಾರಗಳನ್ನು ತಗೊಳ್ಳದೆ ನಿನ್ನ ಉದ್ದೇಶ ಆಗಿದ್ರೆ ನಾಳೆಯಿಂದ ನೀನು ಆಫೀಸ್ಗೆ ಹೋಗ್ಬೇಕಾಗಿಲ್ಲ. ಮೋಹನ್, ನೀವು ಮತ್ತೆ? ಇಲ್ಲ ಮೀನಾಕ್ಷಿ, ಇಲ್ಲ. ಯಾರ್ದೋ ಹುಟ್ಟದಿಂದ ಇಷ್ಟು ದಿವಸದಿಂದ ನಾನು ಪ್ರೀತಿಯಿಂದ ಕಟ್ಟಿ ಬೆಳೆಸಿದ ನನ್ನ ಕಂಪನಿ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನಾಳೆಯಿಂದ ಇವಳು ಆಫೀಸ್ಗೆ ಹೋಗ್ಬೇಕಾಗಿಲ್ಲ. ಡ್ಯಾಡ್, ನಾನ್ ಹೋಗೇ ಹೋಗ್ತೀನಿ. ನೀವ್ ಅದೇನ್ ಮಾಡ್ಕೋದಿರೋ ಮಾಡ್ಕೊಳ್ಳಿ.